ಬನ್ನಿ ಇನ್ನು ಮುಂದೆ ಬನ್ನಿ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಸೂರಜ್, ಗಾಡಿ ನಿಂತಿದೆ, ಹಿಂದ್ಗಡೆ ಸ್ಟ್ಯಾಂಡ್ ಹಾಕಿದೆ ತಾನೆ? ಸ್ಟ್ಯಾಂಡ್ ಹಾಕಿದೆ ಸೈಕಲ್. ನೀನೇನು ತಲೆ ಕೆಡಿಸ್ಕೋಬೇಡ. ಬೆಳಿಗ್ಗೆ 50 ರೂಪಾಯಿ ಪೆಟ್ರೋಲ್ ಹಾಕಿದ್ದೀನಿ. ಗಾಡಿ ಕತ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಗಾಡಿ ಹೋಗುದಿಲ್ಲ ಆಯ್ತಾ. ಇವತ್ತು ನಮ್ಮ ಗಾಡಿಯಲ್ಲಿ ಎಷ್ಟೊಂದು ಪ್ಯಾಸೆಂಜರ್ ಬಂದಿದ್ರು ಕಣೋ. ಜನ ಅಂದ್ರೆ ಜನ ತುಂಬಿ ತುಳುಕ್ತಾ ಇತ್ತು. ಹೌದೌದು, ಹಿಂದೂ ಮಹಾಸಾಗರ. ನಮ್ಮ ಬಸ್ಸಲ್ಲಿ ನಾನು ನೀನು ಬಿಟ್ರೆ ಬೇರೆ ಯಾರೂ ಬರುವುದಿಲ್ಲ. ಅದೆಲ್ಲ ನಿನಗೆ ಯಾಕೋ, ಸೀಟಿ ಹಾಕೋ, ಜನ ಬರ್ತಾರೆ, ಆಟ ಶುರು ಮಾಡೋಣ. ಇದು ಎಕ್ಸೋ, ಯಾರಿಗುಂಟು ಯಾರಿಗೆಲ್ಲ. ಗೋ ಫಾರ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಬರ್ಲಿ ಜೋರ ಚಪ್ಪಾಳೆ. ಓಕೆ, ಇವತ್ತು ನಮ್ಮ ಯಾರಿಗುಂಟು ಯಾರಿಗಿಲ್ಲ ಬಸ್ ಹತ್ತಕ್ಕೆ ಯಾವ್ಯಾವ ಪ್ಯಾಸೆಂಜರ್ ಬರ್ತಾರಂತ ನೋಡೋಣ ಕಣ. ಈ ಬರ್ತಿರೋ ಪ್ಯಾಸೆಂಜರು ಸಾಮಾನ್ಯದವರಲ್ಲ, ನಮ್ಮ ಚಂದನವನದಲ್ಲಿ ಮಿಂಚುತ್ತಿರುವ ಧ್ರುವ ತಾರೆಯರು. ಲೆಟ್ಸ್ ವೆಲ್ಕಮ್ ನನ್ನ ಬಸ್ ಹತ್ತಕ್ಕೆ ಬರುವ ಮೊದಲು 3 ಜನ. ಬನ್ನಿ ಪ್ಯಾಸೆಂಜರ್. ಒಳ್ಳಿನ ಎದೆ ಮೇಲೆ ಕಾಲು ಬಿಟ್ಬಿಟ್ಲು ಕಾಲು ಬಿಟ್ಟು ಐತಲ ಕಡಿ ಡ್ಯಾನ್ಸ್ ಮಾಡ್ಬಿಟ್ಲು ಚೀಕಲ್ಲ ನನ್ನ ರಾಸ್ಕಲ್ಲ ನನಗೆ ನೀನಂದ್ರೆ ಶಾಲೆ ಇಷ್ಟ ಕಲ್ಲ ಮಾಡ್ರನ್ ಮಂಗಳ ಲವ್ ಯು ಅಂದಳ ನನ್ನ ದಿಲ್ಲು ಫುಲ್ಲು ಕುಸುಗಲ್ಲ. ಮೊದಲನೇದಾಗಿ ನಮ್ಮ ಚಂದನವನದ 3 ಜನ ತಾರಿಯರಿಗೂ ನಮ್ಮ ಶೋಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಸ್ವಾತಿ, ಎಸ್, ಈಗ ಸಿನಿಮಾದಲ್ಲಿ ಏನ್ ಕೆಲಸ ನಡೀತಿದೆ? ಯಾವ ಪಾತ್ರ ಅಭಿನಯಿಸ್ತಾ ಇದ್ದೀರಿ? ಏನ್ ಮಾಡ್ತಾ ಇದ್ದೀರಿ? ಫಾರ್ಚುನರ್ ಅಲ್ಲಿ ಉತ್ತರ ಕರ್ನಾಟಕ ಪಾತ್ರ ನಂದು. ಹಾ. ಹಳ್ಳಿ ಹುಡುಗಿ. ಹಾ. ಹಳ್ಳಿ ಹುಡುಗಿ ಮದ್ವೆ ಆದ್ಮೇಲೆ ಎಷ್ಟೆಲ್ಲ ಅವಳಿಗೆ ಸಿಟಿಗೆ ಬಂದ್ಮೇಲೆ ಎಷ್ಟೆಲ್ಲ ಕಷ್ಟ ಆಗುತ್ತೆ, ಆ ತರ ಇರುತ್ತೆ. ರತನ್ ರಾಮ್ ಅವರೇ, ನೀವು ಥಿಯೇಟರ್ ಆರ್ಟಿಸ್ಟ್ ಅಂತ ಗೊತ್ತಾಯ್ತು. ನಾವು ಥಿಯೇಟರ್ ಆರ್ಟಿಸ್ಟ್, ಅವನು ಥಿಯೇಟರ್ ಆರ್ಟಿಸ್ಟ್. ಅವನು ತುಳು ರಂಗಭೂಮಿಯವನು, ನಾನು ವೃತ್ತಿ ರಂಗಭೂಮಿಯವನು. ಸೊ ನೀವು ರಂಗಭೂಮಿಯವರು. ಸೊ ರಂಗಭೂಮಿಯವರು ಸೇರಿ ಅಂದಮೇಲೆ ನೀವೊಂದು ರಂಗಭೂಮಿಯ ನಟನೆಯ ಜಲಕ್ಕೆ ಯಾಕೆ ಈ ವೇದಿಕೆ ಮೇಲೆ ಬಿಡಬಾರ್ದು? ಖಂಡಿತ ಮಾಡುವುದು. Yes. ನಾನು ಒಂದಾನೊಂದು ಕಾಲದಲ್ಲಿ ಅನ್ನೋ ನಾಟಕದಲ್ಲಿ ಸುಂದರ್ ಕೃಷ್ಣ ಅರಸ್ ಅವ್ರು ಮಾಡ್ತಿದ್ದಂಥ ಪಾತ್ರನ ನಾನು ಮಾಡ್ತಿದ್ದೆ. ಎಸ್, ಅದ್ರದ ಒಂದು ಡೈಲಾಗ್, Yes. ಒಂದು ಬಿಟ್ ಮಾಡ್ತೀನಿ. ಮಾಡಿ ಸರ್, ಮಾಡಿ. ನಾ 10 ವರ್ಷ ಸಣ್ಣವಿದ್ದಿದ್ರ ನಿನ್ನ ತಿಕ್ಕಿ ಮುಕ್ಕತಿದ್ದೆ. ಆದ್ರೆ ಏನ್ ಮಾಡ್ಲಿ, ವಯಸ್ಸಾಗೈತಿ. ಆದ್ರೂ ಬಿಡಾಣಿಲ್ಲ, ತಗೋತೀನಿ ನಿನ್ನ. ತಗೊಂಡ್ರ ಇವರಿಬ್ರು ಡಿಸ್ಟರ್ಬ್ ಮಾಡ್ತಿದ್ದಾರೆ. ಸೂರಜ್, ಬಹಳ ವರ್ಷದಿಂದ ನಿನಗೊಂದು ಗಿಫ್ಟ್ ಕೊಡಬೇಕು ಅಂತ ಬಹಳ ಯೋಚನೆ ಮಾಡ್ತಿದ್ದೆ ಕಣೋ. ಏನಪ್ಪ ಅನ್ನೋದು? ಪಕ್ಕದಲ್ಲೇ ತಂದಿಟ್ಟಿದ್ದೇನೆ ಆ ಗಿಫ್ಟ್. ತಗೋ, ಪ್ರೀತಿ ಅಂತ ಇದು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಅಲ್ಲ ಕಣೋ, ಇದಕ್ಕೆ- ಹೂ ಅಂತೀಯ. ಪ್ರೀತಿಯವರೇ, ನೀನು ಬತ್ತಿ ಅಂತ ನನ್ನ ಕಂಡಕ್ಟರ್ ಕೆಲಸ ಮಾಡೋ ಬ್ಯಾಗ್ ತಂದಿದ್ದೀನಿ. ನಿನ್ನನ್ನು ನನ್ನ ಬ್ಯಾಗಿನಲ್ಲಿ ಜೋಪಾನವಾಗಿ ಇಟ್ಟುಕೊಂಡು ನನ್ನ ಎದೆ ಮೇಲೆ ಒತ್ತುಕೊಂಡು ನನ್ನ ಬಸ್ಸಿನಲ್ಲಿ ಓಡಾಡುತ್ತೀನಿ. ಈ ಬ್ಯಾಗ್ ಅಲ್ಲಿ ಇವ್ರು ಇಟ್ಕತ್ತಿ ಎಲ್ಲಿ ಇಡಿಸ್ತಾರ ಕಣವ್ರು? ಅದಕ್ಕೇನು? ಓಕೆ ಪ್ರೀತಿ ಅವರೇ, ಈ ಚಿತ್ರದಲ್ಲಿ ನೀವೇನು ಕ್ಯಾರೆಕ್ಟರ್ ಮಾಡ್ತಿದ್ದೀರಾ? ನಾನು ಸಾಫ್ಟ್ವೇರ್ ಇಂಜಿನಿಯರ್. ಓ, ಹಾಗೆ ನೀವು ತುಂಬಾ ಶಾರ್ಪ್ ಆಗಿದ್ದೀರಾ. ಇಂಜಿನಿಯರ್ ಕೂಡ. ಓಕೆ, ನಿಮ್ಮ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ನಿಮ್ಮನ್ನು ಪೋಡಿಯಂ ಕಡೆ ಕಳಿಸ್ತಿದ್ದೀನಿ. ಬರ್ಲಿ ಜೋರ ಚಪ್ಪಾಳೆ. ಈಗ ನನ್ನ ಟೀಮ್ ವೆಲ್ಕಮ್ ಮಾಡುವ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಮೈ ಟೀಮ್. ಬರ್ಲಿ ಜೋರ ಚಪ್ಪಾಳೆ. ಟಿವಿ ಅವರೇ, ನಾನು ನೀವು ಯಾವತ್ತಾದ್ರೂ ಹಿಂಗೆ ಫೇಸ್ ಟು ಫೇಸ್ ಆಗ್ತೀವಿ ಅಂತ ಅನಿಸ್ತಿತ್ತ ನಿಮಗೆ? ಆಕ್ಚುಲಿ ನಾವಿಬ್ರು ಈ ಥರ ಫೇಸ್ ಟು ಫೇಸ್ ನಿಂತ್ಕೊಳ್ತೀವಿ ಅಂತ ನಾನು ತುಂಬ ಟೈಮಿಂದ ನನ್ನ ಡ್ರೀಮ್ ಅದು. ಆಕ್ಚುಲಿ
ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇದು ನನಗೆ. ಒಂದ್ ನಿಮಿಷ. ಅವ್ರದ್ದು ಡ್ರೀಮ್ ಅಲ್ಲ. ನಾನು ಕೊನೆಗೂ ನಿಮ್ ಜೊತೆ ನಿಂತ್ಕೊಂಡ್ಬಿಟ್ಟೆ. ನಂಗೆ ಆಮೇಲೆ ಒಂದು ಸೆಲ್ಫಿ ಕೊಡ್ತೀರಾ ಪ್ಲೀಸ್? ಸೆಲ್ಫಿ ಯಾಕೆ, ಕುಲ್ಫಿನೇ ಕೊಡ್ತೀನಿ. ಇದು ಡ್ರೀಮ್ ಅಲ್ಲ, ನಿಮ್ದು ಡ್ರಾಮಾ ಅಂತ ಗೊತ್ತು. ಓಕೆ ರೋಹಿತ್ ಅವರೇ, ಫೇಸ್ ಟು ಫೇಸ್ ಮೂವಿಯ ಅನುಭವವನ್ನು ಹೇಳಿ. ಫೇಸ್ ಟು ಫೇಸ್ ಅನುಭವ ತುಂಬ ಒಂದು ಖತರ್ನಾಕ್ ಆದೊಂದು ಅನುಭವ. ಓಹ್ ಖತರ್ನಾಕ್. ಯಾಕಂದ್ರೆ ಕಥೆನೂ ಅದೇ ಥರ ಖತರ್ನಾಕ್ ಆಗಿರುತ್ತೆ. ನೀವಂದ್ರೆ ಅಷ್ಟು ಯೋಚನೆ ಮಾಡಿ ಹೇಳ್ತಿದ್ದೀರಂದ್ರೆ ಖತರ್ನಾಕ್ ಇರ್ಬೋದು. ತನೀಶ್ ಅವರೇ, ಈ ಚಿತ್ರದಲ್ಲಿ ನಿಮ್ಮ ಪಾತ್ರ ಬಗ್ಗೆ ಹೇಳಿ. ಒಂದು ಲೇಡಿ ವಿಲನ್ ಯಾವ ರೀತಿ ಇರ್ಬೋದು ಅಂತ ನೀವು ನನ್ನ ಈ ಮೂವಿನಲ್ಲಿ ನೋಡ್ಬೋದು. ಸಿನಿಮಾ ಬಂದೇ ಬರುತ್ತೆ ಅತಿ ಶೀಘ್ರದಲ್ಲಿ, ಅದನ್ನು ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ಸುಭಾರ್, ನಿಮ್ಮನ್ನು ಹಂಗೆ ಕಳಿಸ್ಕೊಳ್ಳೋ ಸೀನೇ ಇಲ್ಲ. ಆ ಮೂವಿ ಒಂದು ಡೈಲಾಗ್ ಬರ್ಲಿ ನೋಡೋಣ. ಡೈಲಾಗ್ ನೀವು ಟೆನ್ಷನ್ ಮಾಡ್ಬೇಡಿ, ಅಪ್ಪ ನಮ್ಮ ನೋಡ್ಕೊಂಡು ಹೇಳಿ. ಫೇಸ್ ಟು ಫೇಸ್ ಚೆನ್ನಾಗುತ್ತೆ. ಅಪ್ಪಣ್ಣ ನೋಡಿನೇ ಹೇಳ್ಬೇಕಾ, ಸೂರಜ್ ನೋಡಿನೂ ಹೇಳ್ಬೋದಲ್ಲ? ಅವನು ನೋಡಿ ಹೇಳ್ಬೋದು ಏನದು. ಸರಿ, ಒಂದು ಕೆಲಸ ಮಾಡಿ, ನೀವಿಬ್ರು ಬಂದ್ಬಿಡಿ, ನೀವಿಬ್ರು ನೋಡ್ಕೊಂಡು ಹೇಳ್ತೀನಿ ಡೈಲಾಗ್ ನಾನು. ಹಾ ಎಸ್ ಹೇಳ. ಏ ಬೇಡ ನೋಡಿ, ನನ್ನ ಮುಖ ನೋಡಿದ್ರೆ ಮೂಡ್ ಬರಲ್ಲ ನಿಮ್ಗೆ. ಇಲ್ಲ ಇಲ್ಲ ಇಲ್ಲ, ನಿಮ್ಮ ಮುಖ ನೋಡಿದ್ರೇನೆ ನನಗೆ ಮೂಡ್ ಬರೋದು. ಸರಿ, okay, ಬನ್ನಿ, okay. ಪ್ಲೀಸ್ ಬನ್ನಿ. ಓಕೆ 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 ಸರಿ, ನನ್ನ ಕೈ ಹಿಡ್ಕೊಂಡು ನೀವು ಪ್ರಪೋಸ್ ಮಾಡಿ ನನ್ನನ್ನು, ನಾನು ಮುಂದಕ್ಕೆ ಡೈಲಾಗ್ ಮಾತಾಡ್ತೀನಿ. Yes. ನಾನು ಇದಕ್ಕೆ ಕಾಯ್ತಿದ್ದೆ. ತುಂಬಾ ನೀಟಾಗಿರ್ಬೇಕು, ಕೈ ಮಾತ್ರ ಇಟ್ಕೊಳಕ್ ಹೇಳಿದ್ದು. ತನಿಷಾ ದೇವಿ ಅವರೇ, ನಾನು ಈ ಕಡೆ ಇದ್ದೀನಿ. ಇಲ್ಲಿ ಪ್ಲೀಸ್ 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 ಅಲ್ಲ ಇಲ್ಲಿ ಕ್ಯಾಮರಲ್ಲಿ ಅದಕ್ಕೋಸ್ಕರ ಬೇಜಾರು ಮಾಡ್ಬೇಡಿ. ಓಕೆ, ಅಲ್ಲ ಹೈಟ್ ಮ್ಯಾಚ್ ಆಗ್ತಿಲ್ವೇನೋ ಅನ್ಕೊಂಡೆ ನಾನು. ತನಿಷಾ ದೇವಿ ಅವರೇ, ಹಾ, ನೀವು ಇವತ್ತು ಸಿಗ್ತೀರಂತ ನನಗೆ ಗೊತ್ತೇ ಇತ್ತು. ನೀವು ನನ್ನನ್ನು ತುಂಬಾ ಪ್ರೀತಿಸಿದ್ದೀರಂತನೂ ಗೊತ್ತೇ ಇತ್ತು. ನಾನು ನಿಮ್ಮನ್ನು ತುಂಬಾ ಪ್ರೀತಿಸಿದ್ದೀನಿ ಕಣ್ರಿ. ಐ ಲವ್ ಯು ಕಣ್ರಿ, ಐ ಲವ್ ಯು. ಏಯ್ ಎದ್ದೇಳೋ ಮೇಲೆ. ಏನೋ ನನ್ನನ್ನು ಲವ್ ಮಾಡ್ತೀಯನೋ ನೀನು? ಇಲ್ಲ, ಇಲ್ಲ. ನನ್ನನ್ನು ಲವ್ ಮಾಡ್ತೀಯ ನೀನು? ಬಿಟ್ಟು ನಾನು. ನನ್ನನ್ನು ಲವ್ ಮಾಡೋಷ್ಟು ಧೈರ್ಯ ಬಂತ ನಿನ್ಗೆ? ಇಲ್ಲ, ಏನೋ ಒಂದು ಕೈಯಲ್ಲಿ ಈ ಕಡೆಯಿಂದ ಕೊಟ್ಟ ಅಂದ್ರೆ ಆ ಕಾರ್ನರ್ ಅಲ್ಲಿ ಹೋಗಿ ಬಿದ್ದಿರ್ಬೇಕು, ಗೊತ್ತಾಯ್ತಾ? ಆ ಕಾರ್ನರ ಅಲ್ಲಿ 1000 ಸಲ ಬಿದ್ದಿದ್ದೀನಿ ನಾನು. ಬಿಡಿ, ಇವಾಗ ಹೋಗ್ಬಿಡಿ, ಒಂದ್ ಕೊಡ್ಲಾ? ಬೇಡ ಬೇಡ ಅಲ್ಲ? ಐ ಹೋಪ್ ದಿಸ್ ಇಸ್ ಎನಫ್. ಇದೇ ಖುಷಿಯಲ್ಲಿ ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಪೋಡಿಯಂ ಕಡೆ ಹೋಗಿ ನಾವು ಆಟದ ಕಡೆ ಹೋಗ್ತೀವಿ. ಬಾರ್ಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಪ್ಪಣ್ಣ, ಕೆನ್ ಐ ಗಿವ್ ಪಾಯಿಂಟ್ಸ್? ಯಾ ಶೋರ್. ಓಕೆ, ತಗೊಳ್ಳಿ 3000 ಪಾಯಿಂಟ್. ಬರ್ಲಿ ಜೋರ ಚಪ್ಪಾಳೆ. ಸೂರಜ್ ಅವ್ರ ತಂಡಕ್ಕೆ ಪಾಯಿಂಟ್ಸ್ ಕೊಟ್ಮೇಲೆ ನಾನು ನಮ್ಮ ತಂಡಕ್ಕೆ ಕೊಡ್ತೀನಿ. ತಗೊಳ್ಳಿ 3000 ಪಾಯಿಂಟ್. ಎಸ್, ಇವತ್ತಿನ ಮೊದಲನೇ ಆಟ ಬೀಗಕ್ಕಾಗಿ ಬಿರಿಯಾನಿ. ಓಕೆ, ಈಗ ಬೀಗಕ್ಕಾಗಿ ಬಿರಿಯಾನಿ ರೂಲ್ಸ್ ಏನಂತ ಹೇಳ್ತೀನಿ. ಒಬ್ರು ಬಂದು ಐಸ್ ಮೇಲೆ ನಿಲ್ತೀರಾ, ಒಬ್ರು ಕೈ ಕಟ್ಕೊಂಡು ಬಿರಿಯಾನಿನ ತಿಂತೀರಾ. ಅದ್ರೊಳಗೆ 3 ಕೀ ಇಟ್ಟಿರ್ತಾರೆ. ಅದಕ್ಕಿಂತ ಮುಂಚೆ ನಿಮ್ ಕೈನ ಈ ಲಾಕ್ ಇಂದ ಕಟ್ಟಿರ್ತೀವಿ. ಆ ಕೀನ ತೆಗೆದು ಯಾರು ಲಾಕ್ ಓಪನ್ ಮಾಡ್ತಾರೆ ಅವ್ರು ಈ ಆಟದಲ್ಲಿ ವಿನ್ ಆಗ್ತಾರೆ. ಓಕೆನಾ? ಅಪೋನೆಂಟ್ ಟೀಮ್ ಇಂದ ಆಡ್ಲಿಕ್ಕೆ ಬರ್ತಾ ಇದ್ದಾರೆ ಸ್ವಾತಿ ಮತ್ತೆ ರತನ್ ಅವರು. ಬರ್ಲಿ ಜೋರ ಚಪ್ಪಾಳೆ. ಅಂಡ್ ನನ್ನ ಟೀಮ್ ಇಂದ ಬರ್ತಿದ್ದಾರೆ ದಿವ್ಯ ಮತ್ತೆ ರೋಹಿತ್. ಬರ್ಲಿ ಜೋರ ಚಪ್ಪಾಳೆ. ಓಕೆ ಅಪ್ಪಣ, ನಾವು ಆ ಕಡೆ ಹೋಗಿ ಕೀಯಾಗಿ ಬರೋಣ. ಓಕೆ, ಅಪ್ಪ ನನ್ನ ಟೀಮ್ ಮತ್ತೆ ನನ್ನ ಟೀಮ್ ಫುಲ್ ಜೋಶಲ್ಲಿ ರೆಡಿ ಆಗಿದೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬನ್ನಿ, ಐಸ್ ಮೇಲೆ ಬನ್ನಿ, ಐಸ್ ಮೇಲೆ ನಿಲ್ಕೊಂಡು. Okay, come on. First key. ಸೂಪರ್, ಬರ್ಲಿ ಜೋರ ಚಪ್ಪಾಳೆ. ಇಲ್ಲಾಂದ್ರೆ ಮಮ್ಮಿಗೆ ಫೋನ್ ಮಾಡಿ ಹೇಳ್ತೀನಿ. ಅದು ಗ್ಯಾರಂಟಿ ಅಲ್ಲ, ಸುಮ್ಮನೆ ವೇಸ್ಟ್. ಇಸ್ಕತ್ತು ಬಾಯಿಗೆ ಬಿತ್ತು. ಆಟದ ರೂಲ್ಸ್ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ಒಂದು ತಂಡದಿಂದ ಇಬ್ಬರು ಬರ್ತೀರಿ, ಒಬ್ರು ಆ ಪೊಸಿಷನ್ ಅಲ್ಲಿ ನಿಂತ್ಕೋತೀರಿ, ಇನ್ನೊಬ್ರು ಇದನ್ನ ನಿಮ್ಮ ಬಾಯಿಗೆ ಹೀಗೆ ಹಾಕಿ ಅಲ್ಲಿರೋ ಬಿಸ್ಕೆಟ್ ಅನ್ನ ಹೀಗೆ ಹೀಗೆ ತಗೊಂಡು ಹೋಗಿ ಅವ್ರ ಬಾಯಿಗೆ ಹಾಕ್ಬೇಕು. ಸೊ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಏನಾದ್ರು ಬಿಸ್ಕೆಟ್ ಮುರಿದು ಹೋದ್ರೆ ಮತ್ತೆ ವಾಪಸ್ ಬಂದು ಹೊಸ ಬಿಸ್ಕೆಟ್ ತಗೊಂಡು ಹೋಗ್ಬೇಕು. ಓಕೆ, ಯಾರು ಹೆಚ್ಚು ಬಿಸ್ಕೆಟ್ ಅನ್ನ ಎದುರುಗಡೆ ಇರೋರಿಗೆ ತಿನ್ನಿಸ್ತೀರಿ ಅವರು ಈ ಆಟದಲ್ಲಿ ಗೆಲ್ತೀರಿ. ಓಕೆ, ಇದಕ್ಕೆ 3 ನಿಮಿಷ ಕಾಲಾವಕಾಶ ಇರುತ್ತೆ. ಆ 3 ನಿಮಿಷದಲ್ಲಿ ಹೆಚ್ಚು ಬಿಸ್ಕೆಟ್ ಯಾರು ತಿನ್ನಿಸ್ತೀರಿ ಅನ್ನೋದು ನಿಮ್ಮ ತಂಡದ ಸ್ಟ್ರಾಟಜಿಕ್ ಮೇಲೆ ಬಿಟ್ಟಿರೋದು. ನನ್ನ ತಂಡದಿಂದ ಬರ್ತಿದ್ದಾರೆ ಆಡ್ಲಿಕ್ಕೆ ರತನ್ ಮತ್ತು ಪ್ರೀತಿ.
ಈಗ ಈ ಆಟದ ಕಾಲಾವಕಾಶ 3 ನಿಮಿಷ. 3 ನಿಮಿಷದಲ್ಲಿ ನಮ್ಮ ಟೀಮ್ ಎಷ್ಟು ಬಿಸ್ಕೆಟ್ ಅನ್ನ ತಿಂತಾರಂತ ನೋಡೋಣ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. Come on, come on. Come on. ಬ್ಯಾಲೆನ್ಸ್ ಅಲ್ಲಿ ಬನ್ನಿ, ಬ್ಯಾಲೆನ್ಸ್ ಅಲ್ಲಿ ಬನ್ನಿ. ಕರೆಕ್ಟ್ ತಗೊಳ್ಳಿ. ಎಸ್ ಕರೆಕ್ಟ್ ತಗೊಳ್ಳಿ. ಬಿಸ್ಕಿಟ್ ಹಾಕ್ಲಿಕ್ಕೆ ತುಂಬಾ ಸುಲಭ, ತಗೊಳ್ಳಿಕ್ಕೆ ಎಷ್ಟು ಕಷ್ಟ. ಒಂದು ಸಾರಿ ಒಂದೇ, ಒಂದು ಸಾರಿ ಒಂದೇ. Eat, eat, eat. ಓಕೆ, ಎಸ್. ಒಂದು ಬಿಸ್ಕೆಟ್ ಹಾಕಿದ್ದಾರೆ ರತನ್ ಅವ್ರಿಗೆ. ಪಾಪ ಅವ್ರಿಗೆ ಬಿಸ್ಕಿಟ್ ತಿನ್ಲಿಕ್ಕೆ ಆಸೆ ಆಗ್ತಿರುತ್ತೆ. ವಾ ವಾ. ಓಡಿ ವಾಪಸ್. ತಗೊಳ್ಳಿ, ಹತ್ರ ಇರೋದು. ತುಂಬಾ ಚೆನ್ನಾಗಿ ಬಿಸ್ಕೆಟ್ ಹಾಕ್ತಿದ್ದೀರಾ ನೀವು ಅಷ್ಟೇ ರತನ್ ಅವ್ರೆ. ತುಂಬಾ ಚೆನ್ನಾಗಿ ಬಿಸ್ಕೆಟ್ ತಿಂತೀರಿಪ್ಪ. ಏನೇ ಹೇಳಿ ಪ್ರೀತಿ ಅವರೇ ಅಯ್ಯೋ ಪ್ರೀತಿ ಅವ್ರು, ನನಗೆ ಬಿಸ್ಕಿಟ್ ಅಂದರೆ ತುಂಬ ಇಷ್ಟ. ಒಂದು ಬಿಸ್ಕಿಟ್ ನಂಗೆ ಕೊಡ್ತೀರಾ ಪ್ಲೀಸ್? ನನಗೆ ಬಿಸ್ಕಿಟ್ ಅಂದರೆ ತುಂಬ ಇಷ್ಟ. ಒಂದು ಬಿಸ್ಕಿಟ್. ಇದಾನ ಇಟ್ಸ ಬೀಳ್ತದೆ ನೋಡಿ, ಈಗ ಬೀಳ್ತದೆ ನೋಡಿ. ಏನು ಒಳ್ಳೆ ಬುಲ್ಡೋಸರ್ ತೆಗಿತಿದ್ದೀರಾ? ಎಸ್. ಈಗ ನೋಡಿ ನೋಡಿ, You still have time. ಲಾಸ್ಟ್ 1 minute 60 seconds. ಅದರಲ್ಲಿ ಒಂದು ಬಿಸ್ಕಿಟ್ ನನ್ನ ಬಾಯಿಗೆ ನೀವು ಕೊಡಲೇಬೇಕು. ಬೇರೆ ಬೇರೆ ಮಾಡಿ. ಪಾಪ ಅವ್ರಿಗೆ 5, 4, 3, 2, 1. ಒಟ್ಟು ನೀವು ಬಿಸ್ಕೆಟ್ ಹಾಕಬೇಕಾದ್ರೆ 2 ಬಿಸ್ಕೆಟ್ ಮುರಿದು ಹೋಗಿತ್ತು. ಅದು ನಮ್ಮ ಪರಿಗಣನೆಗೆ ಬರುವುದಿಲ್ಲ. ಹಾಗಾಗಿ ನೀವು ಒಟ್ಟು ಬಿಸ್ಕೆಟ್ ಹಾಕಿರುವ ಸಂಖ್ಯೆ 5. ಜೋರ ಚಪ್ಪಾಳೆ. ಓಕೆ, ಇವರು 5 ತಿನ್ಸಿದ್ದಾರೆ. 5ಕ್ಕಿಂತ ಹೆಚ್ಚು ತಿನ್ಸಿದ್ರೆ ನೀವು ಗೆಲ್ತೀರಿ. ಓಕೆ ರತನ್ ಅವರೇ, ಪ್ರೀತಿ ಅವರು ಚೆನ್ನಾಗಿ ಬಿಸ್ಕೆಟ್ ಹಾಕಿದ್ರು. ನೀವು ಹೆಂಗ್ ರಿಸೀವ್ ಮಾಡ್ಕೊಂಡ್ರಿ? ಆ ಅನುಭವ ಹೆಂಗಿ? ಸ್ವಲ್ಪ ಹೇಳಿಪ್ಪ ಒಂದೆರಡು ಮಾತಲ್ಲಿ. ನೀಟಾಗಿ ತಗೊಂಡ್ ಬರ್ತಾ ಇದ್ರು, ಬಟ್ ಅವ್ರು ಟೈಮ್ ತಗೊಳ್ತಿದ್ದೆ. ಅಲ್ಲಿ ಲಾಕ್ ಮಾಡುವಾಗಲೇ ಟೈಮ್ ತಗೊಳ್ತಿತ್ತು. ಅಲ್ಲಿಂದ ಟ್ರಾವೆಲ್ 2-3 ಸತಿ ಮಿಸ್ ಆಯ್ತು, ಬಟ್ ಬಂದಾದ್ಮೇಲೆ ಕರೆಕ್ಟಾಗಿ ರಿಸೀವ್ ಆಗ್ತಿತ್ತು. ಓಕೆ, ಎನಿ ಟೈಮ್ ತುಂಬಾ ಚೆನ್ನಾಗಿ ಆಡಿದ್ರಿ. ನಿಮ್ಮ ಪೋಡಿಯಂ ಅದು ಹೋಗಿ ಆಲ್ ದ ವೇ. ಬರ್ಲಿ ಜೋರ ಚಪ್ಪಾಳೆ. ಓಕೆ, ನನ್ನ ತಂಡದಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ ಬೇರೆ ಯಾರು ಅಲ್ಲ, ತನಿಷಾ ಮತ್ತೆ ರೋಹಿತ್. ಓಕೆ, ನನ್ನ ತಂಡದ ಸಮಯ ಶುರು ಆಗುತ್ತೆ. ರೋಹಿತ್ ಸರ್ ಬನ್ನಿ ಬಿಸ್ಕಿಟ್ ತಿನ್ಲಿಕ್ಕೆ. ನೀವು ಹೋಗಿ ಬಿಸ್ಕಿಟ್ ಹಾಕ್ಲಿಕ್ಕೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಕಮಾನ್ ಕಮಾನ್ ಕಮಾನ್. ಹಾ, ಸೂಪರ್. ಎರಡೆರಡಿಲ್ಲ, ಒಂದೇ ತಗೋಬೇಕು. ಅದು ಲೆಕ್ಕಕ್ಕೆ ಬರಲ್ಲ ಅದು. ಲೆಕ್ಕಕ್ಕಿಲ್ಲ, ಹೋಗ್ಲಿ. ಲೆಕ್ಕಕ್ಕಿಲ್ಲ. 2 ಲೆಕ್ಕಕ್ಕಿಲ್ಲ, 1 ಬೇಕು. 2 ತಗೊಂಡ್ರೆ ಲೆಕ್ಕಕ್ಕಿಲ್ಲ. ನೋಡಿ, ಬೇಗ 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 ಬರಲಿ. ಅಲ್ಲ ಕಣೋ, ಈಗ ಕಂಡಕ್ಟರ್ ವೃತ್ತಿಯಲ್ಲಿ ಒಂದ್ ನಿಮಿಷ ಅವ್ರ ಬಾಯಲ್ಲಿ ಫುಲ್ ಇದ್ದ ನಂಗೆ ಕೊಡಿ. ಫುಲ್ ಇದ್ರು ತಿಂತೀರಪ್ಪ ನೀವು. ಏನು ಕೆಪಾಸಿಟಿ ಅಪ್ಪ ನಿಮ್ದು. ಅಂತೀವಲ್ಲ, ದೇವರ ಮರ್ತ್ಬಿಟ್ಟೆ ನಾವು. ನೀವು ಬಹಳ ಪಾಪ.
ಬಿತ್ತು ಬಿತ್ತು Actually- ಬಿತ್ತು 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 ಕೊನೆಯ 1 ನಿಮಿಷ ಇದೆ. ಬೆಳ್ಳಾಪಿ ಎಕ್ಸ್ಕ್ಯೂಸ್ ಮೀ ಮೇಡಮ್, ನಾವು ಗೆದ್ದಾಗಿ ಹೋಯ್ತು, ಯಾಕೆ ಟೆನ್ಷನ್ ಮಾಡ್ತೀರಾ? ನಾವು ಗೆದ್ದಿದೆ, ಪಾಪ ಅವ್ರ ಬಿಸ್ಕೆಟ್ ತಿಂತಿರ್ಲಿ. ಒಂಬತ್ತು 8 7 6 5 4 3 2 1 ಫ್ರೀಸ್. ಓಕೆ, ನಮ್ಮ ತಂಡದ ಬಿಸ್ಕಿಟ್ 7, ಅಪ್ಪನ ತಂಡದವ್ರ ಬಿಸ್ಕಿಟ್ 5. ಬರ್ಲಿ ಜೋರ ಚಪ್ಪಾಳೆ. ಆಮೇಲೆ ಎಲ್ಲಿ ಕೊಡಕ್ಕೆ ಬಿಟ್ಟಲ್ಲ ನೀವು. ನೀವೇ ಅದಕ್ಕೆ ನಾನು ತಿನ್ನೋದು. ನನಗೆ ಕೊಡಿ ಅಂತ ಕಿತ್ಕೊಂಡು ಹೋಗ್ಬಿಟ್ರಿ. ಅದಕ್ಕೆ ನಾನ್ ತಿನ್ಲಿಕ್ಕೆ ಬಂದದು. ಅದಕ್ಕೆ ಕೇಳಿದಿದ್ರೆ ನಾನು ಹಿಂಗ್ ಬಂದ್ಬಿಟ್ಟು ಹಿಂಗ್ ಕೊಡ್ತಿದ್ನ. ಇಲ್ಲ ತನಿಷ್, ಇವಾಗ ಕೊಡಿ ಪ್ಲೀಸ್. ಈಗಲೂ ಕಾಲ ಮಿಂಚಿಲ್ಲ, ಬನ್ನಿ ಕಮಾನ್. ಓಕೆ, ಪ್ಲೀಸ್. ನೋಡಿ, ನೀವು ಬೇರೆಯವ್ರಿಗೆ ಹೆಂಗೆ ಅಡ್ಡ ಹಾಕ್ತಿದ್ರು ಅದೇ ತರ ಅವರು ಚೆನ್ನಾಗಿ ಆಗ್ತೀರ ಬಿಸ್ಕೆಟ್. ಓಕೆ, ಈಗ ಸೂಪರ್ ಗಾಡಿ ಈ ಆಟದಲ್ಲಿ ಗೆಲುವನ್ನು ಸಾಧಿಸಿದ ಸುರೇಶ್ ತಂಡ ಖುಷಿಯಲ್ಲಿ ಅವ್ರ ಪೋಡಿಯಂ ಕಡೆ ಹೋಗ್ಲಿ. ಬರ್ಲಿ ಚಪ್ಪಾಳೆ. ಥ್ಯಾಂಕ್ ಯು. ಸೂರಜ್, ನಿನಗೆ ಬಿಸ್ಕೆಟ್ ಅಂದ್ರೆ ಬಹಳ ಇಷ್ಟ ಅಂತ ನನಗೆ ಗೊತ್ತು. ಹೌದು. ಎಷ್ಟೋ ಸಾರಿ ನೀನು ಊಟ ಆದ್ಮೇಲೆ ಬಿಸ್ಕೆಟ್ ತಿಂತಿದ್ದೆ. ಹೌದೌದು. ಆಮೇಲೆ ಬಿಸ್ಕೆಟ್ ಅಂದ್ರೆ ಪಂಚಪ್ರಾಣ. ಹೌದೌದು. ಬಾರೋ, ನಿನಗೆ ಅದೇ ಖುಷಿಯಲ್ಲಿ ಇವತ್ತು ಬಿಸ್ಕೆಟ್ ತಿನ್ನಿಸ್ತೀನಿ. ಮಾಡೋ ಬೇಗ. ಈಗ ನಾವು ನಮ್ಮ ಮುಂದಿನ ಆಟಕ್ಕೆ ಹೋಗುವ ಸಮಯ. ಈ ಆಟವನ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಓಕೆ, ಯಾಕಂದ್ರೆ ಇಲ್ಲಿ ಒಂಚೂರು ಯಾಮಾರಿದ್ರು ಏನ್ ಬೇಕಾರಾಗೋ ಸಾಧ್ಯತೆ ಇರುತ್ತೆ. ಈ ಆಟದ ಹೆಸರು ಡಬ್ಬಾ ಗೇಮ್ ಅಂತ ಹೇಳಿ. ಈ ಆಟದ ರೂಲ್ಸ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. 2 ತಂಡದಿಂದ ಒಬ್ಬೊಬ್ಬರು ಬಂದು ಈ ಆಟದಲ್ಲಿ ಪಾಲ್ಗೊಳ್ಳುತ್ತೀರಿ. ನಿಮ್ಮ ಮುಂದುಗಡೆ 4 ಬಾಕ್ಸ್ ಇಟ್ಟಿರ್ತೀವಿ. 4 ಬಾಕ್ಸ್ ಒಳಗಡೆ ಜೀವಚರಗಳು ಅಥವಾ ಕ್ರಿಮಿಕೀಟಗಳು ಅಥವಾ ನಿರ್ಜೀವ ವಸ್ತುಗಳು ಏನಾದ್ರೂ ಇರಬಹುದು. ಅಲ್ಲಿ ನಮಗೂ ಗೊತ್ತಿಲ್ಲ, ಬಟ್ ಅದನ್ನು ಮುಟ್ಟುವಾಗ ಹುಷಾರಾಗಿ ನೀವು ಮುಟ್ಟಿ ಫೀಲ್ ಮಾಡಿ ಅದರ ಒಳಗಡೆ ಇರುವ ಜೀವ, ವಸ್ತು, ಪ್ರಾಣಿ ಏನು ಅಂತ ಹೇಳ್ಬೇಕು. ಓಕೆ, 4 ಬಾಕ್ಸ್ ಅಲ್ಲಿ ಅತಿ ಹೆಚ್ಚು ಯಾರು ಸರಿಯಾಗಿ ಹೇಳ್ತೀರಿ ಆ ತಂಡಕ್ಕೆ ವಿನ್ನರ್ ಪಟ್ಟ ಹೋಗುತ್ತೆ. ಮೊದಲಿಗೆ ಈ ಆಟವನ್ನ ಆಡ್ಲಿಕ್ಕೆ ಯಾರ್ಯಾರು ಬರ್ತಾರೆ ಅಂತ ಹೇಳ್ತೀನಿ. ನನ್ನ ತಂಡದಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ ಪ್ರೀತಿ. ಬರ್ಲಿ ಜೋರಾದ ಚಪ್ಪಾಳೆ. ಆಲ್ ದಿ ಬೆಸ್ಟ್ ಪ್ರೀತಿ. ನನ್ನ ತಂಡದಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ ಬೇರೆ ಯಾರು ಅಲ್ಲ, ದಿವ್ಯವರು. ಬರ್ಲಿ ಜೋರ ಚಪ್ಪಾಳೆ. ಈ ಆಟವನ್ನ ಆಡಲಿಕ್ಕೆ ನನ್ನ ತಂಡದಿಂದ ಕರ್ಕೊಂಡು ಬರ್ತಾ ಇದ್ದೀನಿ ಪ್ರೀತಿಯವರನ್ನ. ಈಗ ಸೂರಜ್ ಅವರು ದಿವ್ಯ ಅವ್ರನ್ನ ಆಚೆ ಬಿಟ್ಟು ಬರ್ಬೇಕೆಂದು ಕೇಳ್ಕೊಳ್ತೀನಿ. ಸೊ ಅವ್ರನ್ನ ಬ್ಯಾಕ್ ಸ್ಟೇಜ್ ಕರ್ಕೊಂಡು ಹೋಗಿ. ಈಗ ನಿಮ್ಮ ಕಣ್ಣಿಗೆ ಕಟ್ಟಿರುವ ಬಟ್ಟೆನ ಬಿಚ್ಚಿಕೊಳ್ಳಿ. ಪ್ರೀತಿಯವರೇ, ಈಗ ನಿಮ್ಮ ಆಟ ಶುರು ಆಗ್ತಿದೆ. ನಿಮ್ಮ ಆ ಫೇಮಸ್ ದೇವರುಗಳನ್ನ ನೆನೆಸ್ಕೊಂಡು ಆಟವನ್ನ ಶುರು ಮಾಡಿ. ಪ್ರೀತಿ ಅವರೇ, ತುಂಬಾ ಪ್ರೀತಿಯಾಗಿ ಆಡ್ಲಿಕ್ಕೆ ಬಂದಿದ್ದೀರಾ. ನಿಮ್ಮ ಮೊದಲನೇ ಬಾಕ್ಸ್ ಹತ್ತಿದ್ದೀರಾ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬರ್ಲಿ ಜನ ಚಪ್ಪಾಳೆ. ಏನಿದೆಯೋ ಒಳಗಡೆ ಹೇಳ್ಬಿಡು. ಓಕೆ, ಇವಾಗ ಎಷ್ಟು ಮೇಲಾಗ್ತದ್ರು ಏನಿಲ್ಲ.
ದಟ್ ಇಸ್ ಸಮಥಿಂಗ್ ಮುಳ್ಳಿದೆ. ಮುಳ್ಳಿದೆ. ಆವಿದು ಚೀಟಿಸ ಮುಳ್ಳು ತರನೇ ಇರುತ್ತೆ. ಅಯ್ಯೋ ಇಲ್ಲ. ಚೇಲಿಗೂ ಮುಳ್ಳಿರುತ್ತೆ. ಅಪ್ಪ ಅಯ್ಯೋ ಏನಾಯ್ತಮ್ಮ ಪ್ರೀತಿ ಅವರೇ, ಏನಾಯ್ತು? ಮಲಗು ಮಲಗು ಮುದ್ದು ಮರಿ, ಕೊಡಿಸುವೆ ನಿನಗೆ ತುತ್ತೂರಿ. ಟಚ್ ಇಟ್, ಅದೆಲ್ಲ ಕಡೆ ಓಡಾಡ್ತಾ ಇದ್ದ. ಓಕೆ ಪ್ರೀತಿ ಅವರೇ, ಫೈನಲ್ ಆಗಿ ನಿಮ್ಮ ಆನ್ಸರ್ ಏನು? ಅದು ಏನೋ ಮುಳ್ಳಿರೋ ತರ ಸಮಥಿಂಗ್. ಸಮಥಿಂಗ್ ಚಿಕನ್. ಚಿಕನ್ ಅಲ್ಲಲ್ಲ. ಚಿಕನ್ ಲಿವರ್, ಲೆಗ್ ಪೀಸ್, ಬೋಟಿ, ಕಲಿಜ ಯಾವುದು ಬೇಕು ಹೇಳಿ? ಕೋಳಿ ತರ ಕುಕ್ತಾ ಇದೆ. ಓಕೆ, ಫಸ್ಟ್ ಬಾಕ್ಸ್ ಅಲ್ಲಿ ಪ್ರೀತಿ ಅವರು ಚಿಕನ್ ಇದೆ ಅಂತ ಫ್ರೀಸ್ ಮಾಡ್ತಿದ್ದಾರೆ. ಈಗ ಎರಡನೇ ಬಾಕ್ಸ್ ಇಲ್ಲ ಇಲ್ಲ, ನನ್ಗೆ ಸಿಕ್ಕಿಲ್ಲ ಕೈ ಸರಿಯಾಗಿ. ಮಟನಾ ನೋಡಿ ಇನ್ನೊಂದ್ಸರಿ ಲಾಸ್ಟ್. ಓಕೆ, ದಿಸ್ ಇಸ್ ನಾಟ್ ಅನಿಮಲ್. ಓಕೆ, ಇದು ಮುಳ್ಳಿನ ಗಿಡ. ಪಕ್ಕ ಫ್ರೀಸ್ ಮಾಡ್ತೀನಿ. ಪ್ರೀತಿ ಅವರೇ, ಪ್ರೀತಿ ಅವರು ಮೊದಲನೇ ಬಾಕ್ಸ್ ಅಲ್ಲಿ ಮುಳ್ಳಿನ ಗಿಡ ಅಂತ ಹೇಳ್ತಿದ್ದಾರೆ. ಈಗ ಎರಡನೇ ಬಾಕ್ಸಿಗೆ ಬರ್ತೀನಿ. ಅಮ್ಮ ಇಷ್ಟೆಲ್ಲ ಟೆನ್ಷನ್ ಯಾವಾಗ ಆಗಿರ್ಲಿಲ್ಲ ನನಗೆ. That's moving. ಏನೋ ಕಷ್ಟ. ಏನಾಗಿಲ್ಲ ಏನಾಗಿಲ್ಲ, ಸುಮ್ಮನೆ ಸುಮ್ಮನೆ ಡೌನ್ ಮಾಡ್ತಿದ್ದೀರಾ. ಓಕೆ, ಇದು ಪ್ಲಾಸ್ಟಿಕ್ ಹಾವು. ಪ್ಲಾಸ್ಟಿಕ್ ಹಾವು. ಪ್ಲಾಸ್ಟಿಕ್ ಹಾವಿಗೆ ನೀವು ಇಷ್ಟೊಂದು ಬಿಲ್ಡಪ್ ಕೊಟ್ರಿ. ಓಕೆ ಪ್ರೀತಿ ಅವರು ಎರಡನೇ ಬಾಕ್ಸ್ ಅಲ್ಲಿ ಪ್ಲಾಸ್ಟಿಕ್ ಹಾವಿದೆ ಅಂತ ಹೇಳಿದ್ರೆ, ಈಗ ಮೂರನೇ ಬಾಕ್ಸಿಗೆ ಸಮಯ. Why are everybody so quiet? ಮೆಲ್ಲ ಮೆಲ್ಲ ಬೀಳ್ಬೇಡಿ ಬೀಳ್ಬೇಡಿ. ಸಮಯ ಯಾಕೆ ಕಿಲ್ ಮಾಡ್ತಿದ್ದೀರಿ? ನೀವೇನೋ ಆ ಕಡೆ ಇದ್ದೀರಾ, ಸುಮ್ಮನೆ ಇರಿ. ಇಟ್ ಇಸ್ ಅ ಕ್ಯಾಟ್. ಕ್ಯಾಟ್? ಕ್ಯಾಟ್. ಯಾವುದು ಪರ್ಸೆಂಟ್ ಕ್ಯಾಟ? ಯಾವ ಕ್ಯಾಟು? ಇನ್ನೊಂದ್ಸತಿ ಫ್ರೀಸ್ ಮಾಡ್ಲಾ ಕ್ಯಾಟ್ ಅಂತ? ಇನ್ನೊಂದ್ಸತಿ ನೋಡಿ ಹೇಳಿ. ಓಕೆ Yes, yes, cat, cat, cat. ಪ್ರೀತಿ ಅವರು ಮೂರನೇ ಬಾಕ್ಸ್ ಅಲ್ಲಿ ಕ್ಯಾಟ್ ಇದೆ ಅಂತ ಹೇಳ್ತಿದ್ದಾರೆ. ಬೆಕ್ಕು. ಬಾರವ್ವ ಬಾ, ನಾಲ್ಕನೇ ಬಾಕ್ಸಿಗೆ ಬಾ. Yo, is that so big? ಅಪನ್ನಾಸ ಮುಟ್ಟಮ್ಮ ಸುತ್ತ ಸಿಕ್ತು ಸಿಕ್ತು ಸಿಕ್ತು, ನಂಬೇಕಾದ ಸಿಕ್ತು. ಎಸ್ ಎಸ್, ಏನಾಯ್ತು? ನಂಬೇಕಾದ ಸಿಕ್ತು, ಏನಾಯ್ತು? ಏನಾಯ್ತು? ಅಯ್ಯೋ, that is like real snake. ಕೊನೆ ಚಾನ್ಸ್ ಕೊಡ್ತಿದ್ದೀನಿ ಪ್ರೀತಿ ಅವರೇ. ಇಲ್ಲಿತ್ತಲ್ಲ. ಪ್ರೀತಿ ಅವರೇ, ನಿಮ್ಮ ಚಾನ್ಸ್ ಮುಗಿದಿದೆ. ಏನು ಅಂತ ಬೇಗ ಪ್ಲೀಸ್ ಮಾಡಿ. 10, 9, 8, ಗೊತ್ತಿಲ್ಲ. I don't know. ಓಕೆ ಪ್ರೀತಿ ಅವರು 5, 4, ನಾಲ್ಕನೇ ಬಾಕ್ಸ್ ಅಲ್ಲಿ 3, ನಾಲ್ಕನೇ 2, ಬಾಕ್ಸ್ ಅಲ್ಲಿ ಏನಿದೆ ಅಂತ 1. ಹೇಳ್ತಿಲ್ಲ. ಓಕೆ, ಸೊ ಈಗ 4 ಬಾಕ್ಸ್ ಅಲ್ಲಿ ಏನಿದೆ ಅಂತ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರ ಮೇರೆಗೆ ನಾವೀಗ ನೆಕ್ಸ್ಟ್ ಸ್ಪರ್ಧೆನ ಕರೆಸಿ ಆಟ ಆಡಿ ಆದ್ಮೇಲೆ ಅಲ್ಲಿ ಏನೇನಿದೆ ಅಂತ ನೋಡುವ. ಈಗ ನಿಮ್ಮ ಪೋಡಿಯಂ ಕಡೆ ಹೋಗಿ Follow. ಈಗ ನನ್ನ ಟೀಮಿಂದ ಪಾಪ ಆಡ್ಲಿಕ್ಕೆ ಬರ್ತಿದ್ದಾರೆ, ಬೇರೆ ಯಾರು ಅಲ್ಲ, ದಿವ್ಯ ಅವರು. ಬರ್ಲಿ ಜೋರ ಚಪ್ಪಳೆ. ಪ್ರೀತಿಯವರೇ, ಈಗ ನಿಮ್ಮ ಕಣ್ಣಿನ ಬಟ್ಟೆನ ತೆಗಿರಿ. ಓಕೆ ದಿವ್ಯ ಅವರೇ, ನೀವೀಗ ಮೊದಲನೇ ಬಾಕ್ಸ್ ಹತ್ರ ಬಂದಿದ್ದೀರಾ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ.
ಅಲ್ಲ, ಈ 1 ನಿಮಿಷ ಅವಳು ಆಡ್ಬೋದಾ? ಮಾತಾಡ್ಬಾರ್ದಿಲ್ಲ, ಆಡ್ಬೇಕಷ್ಟೇ. ನನ್ನ ಮಗಂದು ಆಡಲ್ಲಂತೆ ಟೆನ್ಷನ್ ಕೊಡ್ತಾರ ಅಮ್ಮ ನಂಗೆ. ಯಾರು ಇವಾಗ ಮಾತಾಡ್ತಾ ಇರೋದು? ಇದು ಉಚ್ಚ ವೆಂಕಟ್ ಅವ್ರು ಬಂದ್ರು, ಜಸ್ಟ್ ಈಗ ಬಂದು ಮಾತಾಡಿ ಹೋದ್ರು. ಸರಿ 1 ನಿಮಿಷ, ಇವಾಗ ಲಾಸ್ಟ್ ಟೈಮ್ ಪ್ರೀತಿ ಅಲ್ವಾ ಆಡಿದ್ದು? ಯಾರು? ಪ್ರೀತಿ ಅವ್ರ ಹತ್ರ ಒಂದ್ಸತಿ ಮಾತಾಡ್ತಿ. ಅಲ್ಲ, ಮಾತಾಡ್ತಾರೆ ಪ್ರೀತಿ ಫೈನ್. ಪ್ರೀತಿ ಪ್ರೀತಿಯವರು ಸೆಟ್ ಇಲ್ಲ, ಆಲ್ರೆಡಿ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ. ನಾನು ಆಡಲ್ಲ, ನಾನು ಹೋಗ್ತೀನಿ. ಅಯ್ಯೋ ನಿನ್ನ ಎಲ್ಲಿ ಏನು ಫಿಕ್ಸ್ ಆಗಲ್ಲ. ಅಯ್ಯೋ ಇದೇನೋಪ್ಪ. Okay, all the best. Get ready to die. Get ready to? Sorry, get ready to play. ಅಯ್ಯೋ ಯಾವ್ದಾದ್ರು ವೆಜಿಟೇಬಲ್ ಇದ್ಬಿಟ್ಟು ನಾನು ತುಂಬಾ ಫ್ಲಾಪ್ ಆಗ್ತಾ ಇದ್ರೆ. ಓಕೆ, ಏನಿರ್ಬೋದು ದಿವ್ಯ ಅವರೇ? ಬೇಗ ಟೈಮ್ ಕಿಲ್ ಮಾಡ್ತಿದ್ದೀರಾ. ಓಕೆ, ಐ ಥಿಂಕ್ ದಿಸ್ ಇಸ್ 1 ನಿಮಿಷ. ಓ ಮೈ ಗಾಡ್, ಚುಚ್ತಾ ಇದೆ ಇಡಿಯೋಟ್ ಇದು. ಇದು ಕ್ಯಾಕ್ಟಸ್. ಯಾವುದು? ಕ್ಯಾಕ್ಟಸ್ ಪ್ಲಾಂಟ್. ದಿವ್ಯ ಅವರು ಮೊದಲನೇ ಬಾಕ್ಸ್ ಅಲ್ಲಿ ಕ್ಯಾಕ್ಟಸ್ ಅಂತ ಹೇಳ್ತಿದ್ದಾರೆ. ಈಗ ಸೆಕೆಂಡ್ ಬಾಕ್ಸ್ಗೆ ಹೋಗ್ತೀವಿ. ದೇವ್ರೆ ಕಾಪಾಡಪ್ಪ. ಆಕ್ಚುಲಿ ಇವಾಗ ಏನೋ ಪ್ರಾಣಿ ಇದ್ರೆ ಕಷ್ಟ. ಇದರಿಂದ ಅದನ್ನ ಹಿಂಸೆ ಮಾಡಬೇಡಿ, ಮೊನ್ನೆ ತಾನೇ ಬಸರಾಗಿದೆ ಅದು. ಬಸ್ರ ಅವ್ರ ಹೆಸರು ಅಲ್ಲಾಡ್ಸಪ್ಪ ಅಂತ. ನಾನು ಬರ್ತೀರಮ್ಮ. ಏನಾಯ್ತು? ಎಂತ ನೀವು ಸೌಂಡ್ ಮಾಡಬೇಡಿ. ಎಂತ ಇವಾಗ? ಅಯ್ಯೋ ಇಲ್ಲಿ ಅವಾಗೇನೋ ಇತ್ತು, ಇವಾಗ ಇಲ್ಲ ಅಂದ್ರೆ ಇವಾಗ ಪ್ರಾಣಿನೇನೋ ಅಂತ. ಇದನ್ನ ಲಾಸ್ಟಿಗೆ ಮಾಡ್ಬೋದಾ? ಏನ್ ಮಾಡ್ತೀರಿ? ಇದು ಲಾಸ್ಟಿಗೆ ಲಾಸ್ಟಿಗೆ ಮಾಡ್ತೀರಾ? ಅಲ್ಲ, ಲಾಸ್ಟಿಗೆ ಮಾಡಕ್ಕೆ ಉದಿನ ಕಡ್ಡಿ ಫ್ಯಾಕ್ಟ್ರಿನ ತಿಕ್ಕಿ ಉದಿನ ಕಡ್ಡಿ ಮಾಡಕ್ಕೆ. ಅಯ್ಯೋ ನನ್ನ ನನ್ಕಡಿ, ನನ್ನ ಟೆನ್ಷನ್ ಆಗ್ತಿದೆ. ಈ ಬಾಕ್ಸ್ ಅಲ್ಲಿ ಏನಿರ್ಬೋದು? 1 ನಿಮಿಷ ತಾಳಿ, ನಾನು ಇನ್ನೊಂದು ಮೂವ್ ಹೋಗ್ತಾ ಇದೆ. ಎಲ್ಲರಾಗ್ಲಿಲ್ಲ, ಮೂವ್ ಆದ್ರೂ ಪರವಾಗಿಲ್ಲ, ಕಾಪಾಡಮ್ಮ. ಅಮ್ಮ ದೇವರೇ, ಟೆನ್ಷನ್ ಮಾಡ್ತಾ ಇದ್ದೀನ ನಾನು. ಇದು ಏನಂತ ಫ್ರೀಸ್ ಮಾಡಿ ಗೊತ್ತಾ? ಪ್ಲಾಸ್ಟಿಕ್ ಸ್ನೇಕ್ ಈ ತರ ಬುಸ್ ಅಂತ ಇದೆ. ಅದರಲ್ಲಿ ಪ್ಲಾಸ್ಟಿಕ್ ಸ್ನೇಕ್ ಈ ತರ ಬುಸ್ ಅಂತಿದೆ ಅಂತ ಫ್ರೀಸ್ ಮಾಡ್ತಿದ್ದಾರೆ. ಈಗ 3ನೇ ಬಾಕ್ಸಿಗೆ ಹೋಗೋ ಸಮಯ. ಮೈ ಗಾಡ್, ಕಾಪಾಡಪ್ಪ, ಕಾಪಾಡು. ಈ ಸೂರಜ್ ಇದ್ರೇನೆ ಹಿಂಗೆ. ಸೂರಜ್ ಪ್ಲೀಸ್ ನೀವು ಆ ಕಡೆ ಹೋಗಿ. ಸೂರಜ್ ನಾನೇ ಮಾಡ್ತೀನಿ. ಬರ್ತೀನಿ. ಅಲ್ಲ, ನೀವು ಹತ್ರ ಬಡ್ದ್ರೆ ಅದ್ರ ಒಳಗಡೆ ಇರೋ ಪ್ರಾಣಿ ಅದು ಟೆನ್ಷನ್ ಆಗ್ಬಿಟ್ಟು ನನಗೆ ಕಚ್ಚಿದ್ರೆ ಯಾರು ಹಿಂಗ್ ಆಡ್ತೀರ? ಅಪ್ಪ, ನಾ ನೆಕ್ಸ್ಟ್ ಟೈಮ್ ಬಂದ್ರೆ ನಿಮ್ ಟೀಮ್ ಆಗ್ಬಿಡ್ತೀನಿ ನಾನು. ಸಾರಿ, ಏನು ಮಾಡ್ಬೇಡ. ನಿಮ್ ಫ್ರೆಂಡ್ ಅದು? ಅಲ್ಲ, ನನಗೂ ಗೊತ್ತಿಲ್ಲ. ಏನೋ ಪಾಪ ಅಂತ ನನ್ನ ಕೈಯಲ್ಲಿ ನೇಲ್ದಿದ್ದಾರೆ ಇದೆ. ಆಗ್ಬಿಟ್ಟೆ ನಾನು ಕಚ್ಬಿಟ್ರೆ ಏನ್ ಮಾಡ್ಲಿ? ಅಮ್ಮ, ನಮ್ಮ ಹತ್ರ ದಿವ್ಯಾ Shut up, I said. Shut up. ಹೇಳದೆ ನೀವು 8 ಪುಣ್ಯದ ಹೊರದೋಗಿಲ್ಲ. ಹ್ಯಾಂಡ್ ಗ್ಲೌಸ್ ಐ ಥಿಂಕ್. ಅದ್ರೊಳಗೆ ವಾಟರ್ ಫಿಲ್ ಮಾಡಿದ್ದೀರಾ ಅಥವಾ ಎನಿ ಕೈಂಡ್ ಆಫ್ ಲಿಕ್ವಿಡ್? ಫ್ರೀಸ್ ಮಾಡೋಣ? ಎಸ್ ಡೆಫಿನೆಟ್ಲಿ. ಕಮ್. ಓಕೆ, 3ನೇ ಬಾಕ್ಸ್ ಅಲ್ಲಿ ವಾಟರ್ ಬೆಲೂನ್. ಅಪ್ಪ, ಇದು ಮುಟ್ಟಿದ್ರೆ ಜೀವ ಹೋದಂಗ ಆಗುತ್ತೆ ಮಾತ್ರ, ಸೀರಿಯಸ್ ಆಗಿ. ಓಕೆ, 4ನೇ ಬಾಕ್ಸ್ ಹತ್ರ ಬಂದಿದ್ದೀರಿ. ಓ ಶಿಟ್, ಪ್ರೀತಿ ಅವ್ರೆ, ಏನದು? ಅಲ್ಲ, ಇದೆಂತ ಶೇಪ್ ಅಂತ. ಅದನ್ನ ಹೀಚಕ್ಕಿ ಮತ್ತ ಕಿವುಚಿ ಕೊಂದು ಬಿಡುವ. ಏನಿದಂತಾನೆ ಅರ್ಥ ಆಗ್ತಲ್ಲ. ಏನೋ ವೆಜಿಟೇಬಲ್, ಏನೋ ಫ್ರೂಟ್, ಏನೋ. ಮುಗಿಯಿತು, ಟೈಮ್ ಮುಗಿದಿದೆ. ಓಕೆ, ಫೈನಲ್ ಅದ್ರೊಳಗೆ ಏನಿದೆ ಅಂತ ಹೇಳ್ತೀರಿ? ಏನಂತ ಗೊತ್ತಾಗಿಲ್ಲ ನನ್ಗೆ. ಬೇಗ ಏನು ಅಂತ ಹೇಳಿ. ಏನ್ ಹೇಳ? ಇದು ಟೈಮ್ ಮುಗಿದ್ಮೇಲೆ ಏನೇನು ಹೇಳೋದು? ಮುಗಿತಲ್ಲ, ಮತ್ತೆ ಮುಟ್ಟೋಗಿಲ್ಲ. ಮುಗಿತಲ್ಲ ಟೈಮು. ಹೌದಾ? ಡಿಸ್ಕ್ವಾಲಿಫೈ ಆಗುತ್ತೆ ಆಟ. ಮತ್ತೆ ಏನ್ 1 ನಿಮಿಷ ಏನಾಗುತ್ತೆ? ಆಟ ಹಾಳಾಗುತ್ತೆ. ಹಲಸಿನ ಹಣ್ಣು ಚಿಕ್ಕಕ್ಕಿರ್ಬೇಕಾದ್ರೆ. ಓಹೋ, ಚೋಟ ಹಲಸಿನ ಹಣ್ಣು. ಸರಿ. ದೊಡ್ಡದ ಮೇಲೆ ಏನ್ ಹೇಳ್ತೇವೆ ಅದಕ್ಕೆ? ಚೋಟ ಹಲಸಿನ ಹಣ್ಣು ಇದು. ಓಕೆ, 4ನೇ ಬಾಕ್ಸ್ ಅಲ್ಲಿ ಚೋಟ ಹಲಸಿನ ಅಂತ ಫ್ರೀಸ್ ಮಾಡ್ತಿದ್ರಿ. ಬನ್ನಿ ಅಮ್ಮ.
ನಿಧಾನವಾಗಿ ನಿಮಗೆ ಕಣ್ಣಿಗೆ ಹಾಕಿರುವ ಬಟ್ಟೆನ ತೆಗಿರಿ. ಸೀತಾಫಲ್ ಶಿಟ್ ಮರ್ತೋಯ್ತದೆ. ಅದು ಆಕ್ಚುಲಿ ಸೀತಾಫಲ ಅಲ್ಲ. ಅದು- ಮೊದಲನೇ ಬಾಕ್ಸ್ ಅಲ್ಲಿ ಇದೆ. ಅಲ್ಲ ಓಕೆ, ಎರಡನೇ ಬಾಕ್ಸ್ ಅಲ್ಲಿ ನೋಡಿ. ಮೂರನೇ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡುವ ಸಮಯ. ಎಸ್, ಮೂರನೇ ಬಾಕ್ಸ್ ಅಲ್ಲಿ ಇತ್ತು. ನಾಟ್ಯ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡೋಣ. ನಾಲ್ಕನೇ ಬಾಕ್ಸ್ ಅಲ್ಲಿ ಇದ್ದದ್ದು ಲಕ್ಷ್ಮಣ ಫಲ. ಓಕೆ, ಈ ಆಟದಲ್ಲಿ ಯಾರು ಗೆದ್ದಿದ್ದಾರೆ ನೋಡೋಣ. ಈ ಆಟದಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ಒನ್ ಅಂಡ್ ಓನ್ಲಿ ನನ್ನ ಟೀಮು. ಬರ್ಲಿ ಜೋರ ಚಪ್ಪಾಳೆ. ಓಕೆ, ಅಪ್ಪನ ತಂಡದಲ್ಲಿ 500 ಕಟ್ಟಾಕಿ 1500 ಆಗಿ ಉಳ್ಕೊಂಡಿದೆ. ಬರ್ಲಿ ಜೋರ ಚಪ್ಪಾಳೆ. ಓಕೆ, ನನ್ನ ತಂಡದಲ್ಲಿ 3000ದಲ್ಲಿ 3000 ಪಾಯಿಂಟ್ ಹಾಗೆ ಉಳ್ಕೊಂಡಿದೆ. ಬರ್ಲಿ ಜೋರ ಚಪ್ಪಾಳೆ. ಓಕೆ, 3 ಆಟ ಮಸ್ತ್ ಮಜಾ ಮಾಡ್ಕೊಂಡು ಆಡಿ ಆಯ್ತು. ಇದು ನಿಮ್ಮ ಕೊನೆಯ ಗೇಮ್. ಈ ಆಟದ ಹೆಸರು ಬುಡುಕೆ ನಿಮ್ಮ ಬುಡುಕೆ. ಈ ಬುಡಬುಡಿಕೆ ನಿಮ್ಮ ಬುಡಕೆ ಆಟದ ರೂಲ್ಸ್ ಹೇಳ್ಬಿಡ್ತೀನಿ. ವೆರಿ ಸಿಂಪಲ್, ಕೇಳಿಸ್ಕೊಂಬಿಡಿ. ನನ್ನ ಕೈಯಲ್ಲಿ ಒಂದು ಚೊಂಬಿದೆ, ಚೊಂಬಳಿ ಡೈಸ್ ಇದೆ. ಬೆಸ್ಟ್ ಆಫ್ 3 ಹಾಕ್ತೀವಿ ಇಲ್ಲಿ. ಸೊ ಯಾರು 2 ಗೆಲ್ತಾರೆ ಆ ತಂಡ ವಿನ್ನರ್ ಆಗುತ್ತೆ. ಓಕೆ, ಹೆಚ್ಚು ಕೌಂಟ್ ಬಂದವರು ಇದರಲ್ಲಿ ಸೋಲ್ತಾರೆ, ಕಡಿಮೆ ಕೌಂಟ್ ಬಂದವರು ಗೆಲ್ತಾರೆ. ಕಡಿಮೆ ಕೌಂಟ್ ಬಂದವರು ಈ 3 ಬಕೆಟ್ ಅಲ್ಲಿರುವ ಲಿಕ್ವಿಡ್ ಅಥವಾ ಪೌಡರ್ ಅನ್ನ ಅವ್ರ ತಲೆ ಮೇಲೆ ಹಾಕಬಹುದು. ಈ ಬಕೆಟ್ ಅಲ್ಲಿ ಇದೆ ಸೊಪ್ಪಿನ ನೀರು, ಆ ಬಕೆಟ್ ಅಲ್ಲಿ ಇದೆ ಕಡಲೆ ಹಿಟ್ಟು ನೀರು, ಈ ಬಕೆಟ್ ಅಲ್ಲಿ ಇದೆ ಕಲರ್ ಪೌಡರ್. ಓಕೆ, ಎಸ್. ಈಗ ನನ್ನ ತಂಡದಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ ಒನ್ ಅಂಡ್ ಓನ್ಲಿ ಸ್ವಾತಿ. ಬರ್ಲಿ ಜೋರದ ಚಪ್ಪಾಳೆ, ಬನ್ನಿ. ಓಕೆ, ನನ್ನ ಟೀಮಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ ಬೇರೆ ಯಾರು ಅಲ್ಲ, ರೋಹಿತ್. ಓಕೆ, ಆನ್ ಒನ್ ಕಂಡೀಷನ್. ಹೇಳಮ್ಮ. ನಾನು ಅಲ್ಲಿ ಬರ್ತೀನಿ. ಓಕೆ, ಎಲ್ಲಿಗೆ ಬರ್ತೀರಾ? ಇಲ್ಲ ಅಪ್ಪಯ್ಯನೇ ಹಾಕ್ಬೇಕು. ಅಪ್ಪಣ್ಣ ಅಪ್ಪಯ್ಯ ಬಂದ್ರ? ಹಾ, ಈಗ ಬಂದೆ. ನೀವು ಕಬಡ್ಡಿ ಆಡ್ತೀರಾ, ಕುಸ್ತಿ ಆಡ್ತೀರಾ? ಏನ್ ಬೇಕಾದ್ರೂ ಆಡೋಣ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಡೈಸ್ ಯಾರು ಹಾಕ್ತಾರೆ ಅದನ್ನ ಹೇಳ್ಬೇಕು ನನಗೆ. ನಿಮ್ ತಂಡದ ಪರವಾಗಿ ಸೂರಜ್ ಹಾಕ್ತಾನೆ, ನನ್ನ ತಂಡದ ಪರವಾಗಿ ನಾನು ಹಾಕ್ತೀನಿ. ಓಕೆ, ನಿಮ್ ತಂಡದ ಪರವಾಗಿ ನೀವೇ ಹಾಕೊಳ್ಳಿ. ಐ ಡೋಂಟ್ ವಾಂಟ್ ಸೂರಜ್ ಟು. ಯಾಕೆ ಅವ್ನ Why, ಕೈ- ma? Tell me what's problem with me, ma? ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್? ಹೇಳಕ್ಕಾಗಲ್ಲ. ಇಲ್ಲ ಹೇಳಿ, ಇಲ್ಲ, please ಹೇಳಿ. ಹೇಳಕ್ಕಾಗಲ್ಲ. ನೀವೀಗ ಹೇಳಕ್ಕಾಗಲ್ಲ ಅಂತ ಹೇಳಿದ್ರೆ ಜನಗಳು ಬೇರೆ ತಿಳ್ಕೊಳ್ತಾರೆ. ಅದಕ್ಕೋಸ್ಕರ ಏನ್ ಪ್ರಾಬ್ಲಮ್ ಅಂತ ಹೇಳಿ. ಇಲ್ಲ, ಎಲ್ರು ಅವಾಗ ಅದು BBCL ಬಂದಿತ್ತಂತೆ, ನೀವು ಡೈಸ್ ಹಾಕೋದವರೆಲ್ಲ ಸೋತೋಗ್ತಾರೆ ಅಂತ. ಇಲ್ಲ, ಅದೆಲ್ಲ ಗೊತ್ತಿಲ್ಲ. ಐ ಆಮ್ ಜಸ್ಟ್ ಪುಷಿಂಗ್ ಸೂರಜ್ ಆಫ್ ದ ಆಲ್ರೆಡಿ ನಾವು ಗೆದ್ದಾಗಿದೆ. ದಟ್ಸ್ ಓಕೆ. ಆದ್ರೂ ನಾನೇ ಡೈಸ್ ಹಾಕ್ತೀನಿ, ನೀವು ಬೇಡ. ಎಸ್, ಓಕೆ. ಸೂರಜ್ ತಂಡದಿಂದ ಇವರೇ ಹಾಕ್ತಾರೆ, ನನ್ನ ತಂಡದಿಂದ ಬನ್ನಿ ಪ್ರೀತಿ ಅವ್ರು ನೀವು ಹಾಕಿ. ಶುರು ಮಾಡಿ. ನನ್ನ ತಂಡದ ಪರವಾಗಿ ಫಸ್ಟ್ ಪ್ರೀತಿ ಹಾಕ್ತಾರೆ, ಆಮೇಲೆ ಅವರು. ಎಸ್, 12 ಹಾಕಿ ಹೇಳ್ತೀನಿ. ಬುಡಕೆ ಯಾರು ಬುಡಕೆ? ಎಸ್, ಬಿಡಿ ಪ್ರೀತಿ ಅವರೇ. ಓಕೆ, ಈಗ ಯಾರು ಬುಡಕೆ ಎಷ್ಟು ಬಂದಿದೆ ಅಂತ ನೋಡೋಣ. 5 ಮತ್ತು 6 ಒಟ್ಟು 11. ಓಕೆ, ಈಗ ಸೂರಜ್ ತಂಡದ ಪರವಾಗಿ ಹೌದಲ್ವಾ? ಹೌದು. ಸರಿ, ನೋಡ್ತೀನಿ ಎಷ್ಟಾಗ್ತೀನಿ ಅಂತ ನೋಡ್ತೀನಿ ನಾನು. Come on. ನೀವ್ ನಮ್ ಟೀಮ್ ತಾನೇ, ನೀವ್ ನಮಗ್ ತಾನೇ ಅದೇ ಸಪೋರ್ಟ್ ಮಾಡ್ಬೇಕು. ನೀವು ಆಗ್ತಿರಲ್ವಾ? ಅದೇನ್ ಹಾಕಿ. ಗೊತ್ತಾ, ಲಿಸನ್ ಸೂರಜ್, ಹಾ, ಹೇಳಿ. ಅವಾಗಿಂದ ಪಾಪ ನಿಂತ್ಕೊಂಡು ಸುಸ್ತಾಗಿದ್ದೀರಾ, ಮಾತಾಡಿ ಟಯರ್ಡ್ ಆಗಿದೆ. ಒಂದ್ ಸ್ವಲ್ಪ ನಿಮ್ಗೆ ರೆಸ್ಟ್ ಕೊಟ್ಟು ನಾನ್ ಮಾತಾಡ್ತೀನಿ, ನೀವು ಹೋಗಲ್ಲ, ಆರಾಮಾಗಿ ನಿಂತ್ಕೊಳ್ಳಿ. ಗೋ ಮ್ಯಾನ್. ಓಕೆ. ಎತ್ತಿ. Oh my God. ಸೂಪರ್, ಬರ್ಲಿ ಜೋರ ಚಪ್ಪಾಳೆ. 6 + 4 ಅಂದ್ರೆ 10 ಅಂಕಗಳು ಇವ್ರ ಪರವಾಗಿ ಬಿದ್ದಿದೆ. ಒಟ್ಟು ಈ ಫಸ್ಟ್ ಬೆಸ್ಟ್ ಆಫ್ 1 ಡೇಸ್ ಅಲ್ಲಿ ಗೆದ್ದಿರೋದು ರೋಹಿತ್ ಟೀಮ್. ರೋಹಿತ್ ಅವರೇ, ಈ 3 ಬಕೆಟ್ ಅಲ್ಲಿ ಇರುವುದು ಯಾವ್ದು ಹಾಕ್ತೀರಿ? ಕಮನ್ ಮಾ. ನೀವೇ ಚೂಸ್ ಮಾಡ್ಕೊಂಡು ತಗೊಂಬನ್ನಿ. ಸೊಪ್ಪು ಬಸರ್ ಹೇಗಿದೆ ಹೇಳಿ? ಯಾಕೆ ತಣ್ಣೀರು? ತಣ್ಣೀರಲ್ಲ, ಸೊಪ್ಪು ಹೇಗಿದೆ? ಡಬ್ಬ ತರ ಇದೆ. ಅಶ್ವತ್ ಒಂದು 1/4 kg ಸೊಪ್ಪು ತಿನ್ನಿ, ಚೆನ್ನಾಗುತ್ತೆ ಬಾಡಿಗೆ. ಒಳ್ಳೆದು. ಆಕ್ಚುಲಿ ಏನ್ ಗೊತ್ತಮ್ಮ, ಇವತ್ತು ಅಟ್ಟರಾಗಿ ನಾವೇ ಗೆಲ್ಬೇಕಮ್ಮ.
ಓಕೆಮ್ಮ ಒಂದು ಗೇಮ್ ನಾವು ಸೋಲ್ಬಾರ್ದಮ್ಮ ಓಕೆಮ್ಮ ಅದಕ್ಕೆ ನಿಮಗೆ ಓಕೆ ಅದಕ್ಕೆ ನಿಮ್ ಕೈಯಲ್ಲಿ ಕೊಟ್ಟಿಲ್ಲ ನೀವು ಹೋಗಿ ಅಲ್ಲಿ ನಿಂತ್ಕೊಳ್ಳಿ ಸರ್ ಈಗ 2 ಚಾನ್ಸ್ ಇದೆ ನೋಡ್ತೀನಿ ಇವರು ಬ್ಯಾಡ್ ಲಕ್ನೆಲ್ಲ ಮಿಕ್ಸ್ ಮಾಡಿ ಕೊಟ್ಬಿಟ್ರು ನೋಡೋಣ ಟ್ರೈ ಮಾಡ್ತೀನಿ ಎಸ್ ಎತ್ತಿ 5+3 5 ಮತ್ತು 3 8 ಅಂಕಗಳು ರೋಹಿತ್ ಅವರ ತಂಡದ ಪರವಾಗಿ ಬಿದ್ದಿದೆ. ಎಸ್ ಬುಡಕ್ಕೆ ಯಾರು ಬುಡಕ್ಕೆ ಅಂತ ಹಾಕಮ್ಮ. ಬುಡಕ್ಕೆ ಯಾರ ಬುಡಕ್ಕೆ? ಇವ್ರ ಬುಡಕ್ಕೆ ಎತ್ತಮ್ಮ. ಚೆನ್ನಾಗಿ ಆಡ್ತೀಯಮ್ಮ ನೀನು ಚೆನ್ನಾಗಿದ್ದಿ ಓಕೆ ನಿನ್ ಕೈ ರುಚಿ ಸೂಪರ್ ಆಗಿದೆ 2+2 4 ಅಂಕಗಳು ಸ್ವಾತಿ ಅವರ ಪರವಾಗಿ ಬಿದ್ದಿದೆ. ಸೊ ಈ ಆಟದಲ್ಲಿ ಸ್ವಾತಿ ಅವರು ಗೆದ್ದಿದ್ದಾರೆ. ಯಾವ್ದು ಹಾಕ್ತೀರಿ ನೀವೇ ಆಯ್ಕೆ ಮಾಡಿ. ಅದದು ಎಸ್ ನಾವು ವಿನ್ ಆಗ್ತಿದೀವಿ ಸ್ನಾನ ಮಾಡ್ಕೋತಾ ಇದಾರೋ ಓಕೆ ರೋಹಿತ್ ಅವರೇ ನಿಮ್ ಫೀಲಿಂಗ್ಸ್ ಹೇಗಿದೆ ಹೇಳಿ? ಅವ್ನು ಅಭಿಷೇಕ ಆದಂಗ ಆಡ್ತಾರೆ. ವೆರಿ ಗುಡ್ ರೋಹಿತ್ ಅವರೇ ಫೀಲಿಂಗ್ಸು ಫೀಲಿಂಗ್ಸು ನಮ್ಮ ಅಪ್ಪ ಅಮ್ಮ ಫಸ್ಟೇ ಬೆಳ್ಳಕ್ ಬೆಳೆಸ್ಬಿಟ್ಟಿದ್ದಾರೆ ಇನ್ನೂ ಬೆಳ್ಳಕ್ ಮಾಡೋ ತರ ಕಡಲೆ ಹಿಟ್ಟು ಬೇರೆ ಹಾಕಿ ಕಳ್ಸಿದಿರಾ ತುಂಬಾ ಚೆನ್ನಾಗಿದೆ ಓಕೆ ಬೆಸ್ಟ್ ಆಫ್ 3 ಅಲ್ಲಿ ಒಂದು ಆಟ ರೋಹಿತ್ ಅವರು ಗೆದ್ದಿದ್ದಾರೆ, ಒಂದು ಆಟ ಸ್ವಾತಿ ಅವರು ಗೆದ್ದಿದ್ದಾರೆ. ಸೊ ಈಗ 3ನೇ ಆಟ ಯಾರ ಪರವಾಗಿ ಬೀಳುತ್ತೆ ಅಂತ ನೋಡೋಣ. ಬುಡಕ್ಕೆ ಅವರು ಬುಡಕ್ಕೆ ಓಕೆ 1+5 6 ಅಂಕಗಳು ಸ್ವಾತಿ ಅವರ ಪರವಾಗಿ ಬಿದ್ದಿದೆ. ಮೇಡಮ್ ಹೇಗೆ 12 ನಾವು ಸೋಲ್ತಲ್ಲ ನಾವು ಗೆಲ್ತೀವಿ ಹಾಕಿ ಮೇಡಮ್ ಓಕೆ ಎಸ್ ಎತ್ತಿ ಓಕೆ ಫಾರ್ ದ ಫಸ್ಟ್ ಟೈಮ್ ನನ್ನ ತಂಡ 3000 ಹಂಗೆ ಉಳ್ಸ್ಕೊಂಡು ಗೆದ್ದಿದೆ ಬರ್ಲಿ ಜೋರ ಚಪ್ಪಾಳೆ ಇಷ್ಟು ಸಖತ್ತಾಗಿ ಅಭಿಷೇಕ ಆಗ್ತಾ ಇದೆ ಐ ಫೀಲ್ ಸೋ ಬ್ಲೆಸ್ಡ್ ನಿಮ್ಗಾಗ್ಬೇಕಿತ್ತು ಇನ್ನೂ ಬ್ಲೆಸ್ಡ್ ಆಗ್ತಿತ್ತು ಡೋಂಟ್ ಟಚ್ ಅಯ್ಯೋ Oh, she's looking cute. ಈ ಬುಡಬುಡಿಕೆ ನಿಮ್ಮ ಬುಡಿಕೆ ಆಟದಲ್ಲಿ ಗೆದ್ದಿರುವುದು ನಮ್ಮ ಸೂರಜ್ ತಂಡ. ಸೊ 3000 ಪಾಯಿಂಟ್ಸ್ ಅನ್ನ ಹಾಗೆ 3000 ಉಳಿಸ್ಕೊಂಡಿದೆ. ನನ್ನ ತಂಡ ಕೊನೆಯದಾಗಿ 1500 ಪಾಯಿಂಟ್ ಉಳಿಸ್ಕೊಂಡಿತ್ತು. ಅದರಲ್ಲಿ 500 ಕಡಿತ ಆಗಿ 1000 ಪಾಯಿಂಟ್ ಉಳ್ಕೊಂಡಿದೆ. ಸೊ ಒಟ್ಟಾರೆ ಈ ಸಂಚಿಕೆಯಲ್ಲಿ ಲೆಕ್ಕ ಹಾಕಿದಾಗ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿ ಜಯಬೇರಿ ಬಾರಿಸಿರುವ ತಂಡ ಸೂರಜ್ ತಂಡ. ಈಗ ಗಿಫ್ಟ್ ಕೊಡುವ ಸಮಯ. ಇವತ್ತಿನ ವಿನ್ನರ್ಸ್ಗೆ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಇವರ ಕಡೆಯಿಂದ ಈ ಕ್ಷಣವನ್ನ ಸಂಭ್ರಮಿಸೋಕೆ ಗಿಫ್ಟ್ ಹ್ಯಾಂಪರ್ಸ್. ಚಪ್ಪಾಳೆ ಇವತ್ತಿನ ಎಕ್ಸೋ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಯಾರಿಗೆ ಹೋಗ್ತಾ ಇದೆ ಅಂದ್ರೆ ಬೇರೆ ಯಾರಿಗೂ ಅಲ್ಲ ಮೈ ಡಿಯರ್ ದಿವ್ಯ ಬೇಬಿ ಬರ್ಲಿ ಜೋರ ಚಪ್ಪಾಳೆ ಎಕ್ಸೋ ಫ್ಯಾಮಿಲಿ ಹೆಲ್ತಿ ಫ್ಯಾಮಿಲಿ ಪೆಪ್ಸ್ ಇಂಡಿಯಾಸ್ ನಂಬರ್ 1 ಮ್ಯಾಟ್ರಿಸ್ ಇವ್ರ ಕಡೆಯಿಂದ ಭಾಗವಹಿಸಿದ ಎಲ್ರಿಗೂ ಒಂದು ಗಿಫ್ಟ್ ಹ್ಯಾಂಪರ್ಸ್ ಬರ್ಲಿ ಜೋರ ಚಪ್ಪಾಳೆ ಇವತ್ತು ಈ ಸಂಚಿಕೆಯಲ್ಲಿ ವಿನ್ನರ್ ಆಗಿರೋರಿಗೆ ಜಗತ್ ಕಿಲಾಡಿ ಇವರ ಕಡೆಯಿಂದ ಗೋಲ್ಡನ್ ಅಮೂನ್ ರೆಸಾರ್ಟ್ ಇವರ ಕಡೆಯಿಂದ ಹೋಗ್ತಾ ಇದೆ ಕಪಲ್ ಔಟಿಂಗ್ ಪಾಸ್. ಬರ್ಲಿ ಜೋರದ ಚಪ್ಪಾಳೆ. ಓಕೆ ಹಾಗೆ ಅಪೋನೆಂಟ್ ಟೀಮ್ ಸೋದ ಟೀಮ್ ಅವ್ರಿಗೆ ಹೋಗ್ತಿದೆ ಜಗತ್ ಕಿಲಾಡಿ ಇವರ ಕಡೆಯಿಂದ ಗೋಲ್ಡನ್ ಅಮೌಂಟ್ ರೆಸಾರ್ಟ್ ಇವರ ವತಿಯಿಂದ ಸಿಂಗಲ್ ಔಟಿಂಗ್ ಡೇ ಪಾಸ್ ಬರ್ಲಿ ಜೋರ ಚಪ್ಪಾಳೆ. ಸ್ಫೂರ್ತಿ ಹರ್ಬಲ್ ಇವರ ಕಡೆಯಿಂದ ಗೆದ್ದವರಿಗೆ ಹೋಗ್ತಾ ಇದೆ 2000 ರೂಪಾಯಿ ಗಿಫ್ಟ್ ಹ್ಯಾಂಪರ್ಸ್. ಬರ್ಲಿ ಜೋರದ ಚಪ್ಪಾಳೆ. ಗೆದ್ದವ್ರಿಗೆ ಮಾತ್ರ ಅಲ್ಲ ಸೋತವ್ರಿಗೂ ಹೋಗ್ತಿದೆ ಸ್ಫೂರ್ತಿ ಹರ್ಬಲ್ಸ್ ಇವ್ರ ಕಡೆಯಿಂದ 1000 ಗಿಫ್ಟ್ ಹ್ಯಾಂಪರ್ಸ್ ಬರ್ಲಿ ಜೋರ ಚಪ್ಪಾಳೆ. ಎಲ್ಲರೂ ನಮ್ಮ ಶೋಗೆ ಬಂದು ಗೇಮಲ್ಲಿ ಆಡಿ ಮಸ್ತ್ ಮಜಾ ಮಾಡಿದ್ರಿ ಅಂತ ಭಾವಿಸ್ತಾ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ಕಂಟೆಸ್ಟೆಂಟ್ ಜೊತೆಗೆ ಹೊಸ ಗೇಮ್ಗಳು ತಗೊಂಡು ನಾನು ಸೂರಜ್ ನಿಮ್ಮ ಮುಂದ್ಗಡೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಎಕ್ಸೋ ಯಾರಿಗುಂಟು ಯಾರಿಗೆಲ್ಲ. ಗೋ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್.